ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಾಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇಂತಹ ರಾಮ ಮಂದಿರದ ರೋಚಕ ವಿಷಯಗಳು ಇವತ್ತಿನ ವಿಡಿಯೋದಲ್ಲಿ. ದಶಕಗಳಿಂದಲೂ ಕೂಡ ರಾಮಭೂಮಿಗೆ ಹೋರಾಟವನ್ನ ನಡೆಸಿ ರಾಮಭೂಮಿಯಲ್ಲಿ ಭವ್ಯವಾದ ಮಂದಿರವನ್ನ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು 54,700 ಚದರ ಅಡಿ ವಿಸ್ತೀರ್ಣದಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇಡೀ ರಾಮ ಮಂದಿರದ ಸಂಕೀರ್ಣ ಸುಮಾರು 70 ಎಕರೆಯಷ್ಟು ವಿಸ್ತೀರ್ಣ ಆಗಿರಲಿದೆ. ಇನ್ನು 10 ಲಕ್ಷ ಜನರನ್ನ ಒಂದೇ ಬಾರಿಗೆ ಸೇರಿಸುವ ಅವಕಾಶ ರಾಮ ಮಂದಿರದಲ್ಲಿ ಇದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಮಂದಿರದ ಮೇಲಿನ ಎಲ್ಲ ಹಕ್ಕುಗಳನ್ನ ಒಳಗೊಂಡಿದೆ. ಇನ್ನು ದೇವಸ್ಥಾನದ ನಿರ್ಮಾಣಕ್ಕೆ ಜೈ ಶ್ರೀರಾಮ್ ಅಂತ ಬರ್ತಿರೋ ಕಲ್ಲನ್ನ ಬಳಸಲಾಗಿದೆ. ದೇವಸ್ಥಾನದ ವಿನ್ಯಾಸವನ್ನ ಚಂದ್ರಕಾಂತ್ ಬಾಯಿ ಸೋಮಪುರ ಅನ್ನುವರು ಮಾಡಿದ್ದಾರೆ. 3 ಮಹಡಿ, 1 ಶಿಖರ ಮತ್ತೆ 5 ಗುಮ್ಮಟಗಳ ಆಕಾರಗಳು ಹಾಗೆ ಅಷ್ಟಕೋನಾಕಾರದ ಗರ್ಭಗುಡಿ ಕೂಡ ದೇವಸ್ಥಾನದ ಒಳಗೆ ಇರಲಿದೆ. ಇನ್ನು ರಾಮಭೂಮಿಗಾಗಿ ಮಾಡಿದ ಹೋರಾಟ ಮತ್ತೆ ರಾಮ ಮಂದಿರದ ವೈಶಿಷ್ಟ್ಯಗಳನ್ನ ಮುಂದಿನ ಪೀಳಿಗೆವರೆಗೆ ತಲುಪಿಸೋದಕ್ಕೆ ಮಂದಿರದ 2,000 ಅಡಿಗಳ ಕೆಳಗೆ ಕಾಲ್ಪತ್ರ ಅನ್ನೋ ಒಂದು ಹೆಸರಿನ ಟೈಮ್ ಕ್ಯಾಪ್ಸೂಲ್ ಅನ್ನ ಕೂಡ ಇಲ್ಲಿ ಇಡಲಾಗಿದೆ. ರಾಮ ಮಂದಿರದ ನಿರ್ಮಾಣಕ್ಕೆ ಈಗಾಗಲೇ 3,700 ಕೋಟಿಯಷ್ಟು ದಾನವಾಗಿ ಬಂದಿದೆ. ಇನ್ನು ಮಂದಿರದ ಖರ್ಚು ಇಲ್ಲಿಯವರೆಗೆ $220 ಮಿಲಿಯನ್ ಕೇವಲ ಮಂದಿರಕ್ಕೆ ಖರ್ಚು ಆಗಿದೆ. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ 1,800 ಕೋಟಿಯಷ್ಟು ಇಲ್ಲಿ ಖರ್ಚು ಆಗಿದೆ. ಹಾಗೆ ಇನ್ನು ದೇವಸ್ಥಾನದ ಸಂಪೂರ್ಣ ಭಾಗವನ್ನ ಅಭಿವೃದ್ಧಿ ಮಾಡೋದಕ್ಕೆ 18,000 ಕೋಟಿ ಆದ್ರೂ ಬೇಕಾಗಬಹುದು ಅಂತ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಇನ್ನು ದೇಶವೇ ಖುಷಿಯಿಂದ ಕಾಯ್ತಾ ಇರುವಂತಹ ಕಾರ್ಯಕ್ರಮ ರಾಮ ಮಂದಿರದ ಉದ್ಘಾಟನೆ ಇನ್ನು ಕೆಲವೇ ದಿನಗಳಲ್ಲಿ ಆಗಮಿಸ್ತಾ ಇದೆ. ದೇಶದ ಪ್ರಮುಖ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಜೊತೆ ನಿಮ್ಮ ಭೇಟಿ. ಜೈ ಹಿಂದ್, ಜೈ ಕರ್ನಾಟಕ.